ಪ್ರಧಾನಿ ನರೇಂದ್ರ ಮೋದಿ ಶಿರಸಿಗೆ ಚುನಾವಣಾ ಪ್ರಚಾರಕ್ಕೆ ಆಗಮಿಸುತ್ತಿರುವ ಹಿನ್ನೆಲೆಯಲ್ಲಿ ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ವಿಶ್ವೇಶ್ವರ ಹೆಗಡೆ ಕಾಗೇರಿ ಬುಧವಾರ ಪೂರ್ವ ಸಿದ್ಧತೆಯನ್ನ ವೀಕ್ಷಿಸಿದರು. ಪ್ರಧಾನಿಯಾದ ಬಳಿಕ ಇದೇ ಮೊದಲ ಬಾರಿಗೆ ಮೋದಿ ಶಿರಸಿಗೆ ಆಗಮಿಸುತ್ತಿದ್ದು, ಬಿಜೆಪಿ ಕಾರ್ಯಕರ್ತರು ಹಾಗೂ ಮೋದಿ ಅವರ ಅಭಿಮಾನಿಗಳಲ್ಲಿ ಉತ್ಸಾಹ ಹೆಚ್ಚಾಗಿದೆ. ಲಕ್ಷಕ್ಕೂ ಅಧಿಕ ಜನರು ಸೇರುವ ನಿರೀಕ್ಷೆ ಇದೆ. ಶಿರಸಿಯ ಮಾರಿಕಾಂಬಾ ಜಿಲ್ಲಾ ಕ್ರೀಡಾಂಗಣದಲ್ಲಿ ಸಭೆ ನಡೆಯಲಿದೆ. ಈ ಹಿನ್ನೆಲೆಯಲ್ಲಿ ಸ್ವತಃ ಕಾಗೇರಿ ಸ್ಥಳಕ್ಕೆ ಭೇಟಿ ನೀಡಿ ಅಗತ್ಯ ತಯಾರಿಯ ಕುರಿತು ಮಾಹಿತಿ ಪಡೆದುಕೊಂಡರು. ಜನನಾಯಕ ಪ್ರಧಾನಿ ನರೇಂದ್ರ ಮೋದಿಯವರು ಏಪ್ರಿಲ್ 28ರಂದು ನಗರಕ್ಕೆ ಆಗಮಿಸುತ್ತಿದ್ದು, ಅವರಿಂದ ಸೌಲಭ್ಯ ಪಡೆದ ಕ್ಷೇತ್ರದ ಬಹುದೊಡ್ಡ ಜನಸಮೂಹ ಅವರಿಗೆ ಧನ್ಯವಾದ ಸಲ್ಲಿಸಲು ಕಾತುರವಾಗಿದೆ ಎಂದರು. ಸಂಖ್ಯೆಯಲ್ಲಿ ಬರೋದಕ್ಕೆ ನರೇಂದ್ರ ಮೋದಿಜಿಯವರು ಏನು ಕಾರ್ಯಕ್ರಮದ ಯೋಜನೆಗಳನ್ನೆಲ್ಲ ಕೊಟ್ಟಿದಾರಲ್ಲ, ಅದು ಒಂದು ಕಾರಣ ಇದೆ. ಅಂದರೆ ಸ್ವಯಂ ಇಚ್ಛೆಯಿಂದ ನಾವು ಬರ್ತೀವಿ ಮೋದಿಜಿಯವರಿಗೆ ಧನ್ಯವಾದ ಹೇಳಲಿಕ್ಕೆ ಅಂತ. ಇದು ನಾನು ಒಂದು ಅವ್ರ ಫಲಾನುಭವಿಗಳಿದ್ದೆ. ಇನ್ನೊಂದು ಎಮೋಷ್ನಲಿ ಒಂದು ಹೇಗಿದೆ ಅಂತಂದರೆ, ನಾನೇ ನೋಡ್ತಿದ್ದೀನಿ, ರಾಮ ಮಂದಿರ ಕಟ್ಟಿದ ಮೇಲೆ ನಡೆಯುವಂಥ ಮೊದಲನೇ ಚುನಾವಣೆ ನಾವು ಮೋದಿಜಿಯವರಿಗೆ ಧನ್ಯವಾದ ಹೇಳಬೇಕು ಅನ್ನುವಂಥದ್ದು ಬಹಳ ದೊಡ್ಡ ಪ್ರಮಾಣದಲ್ಲಿ ಕಾಣ್ತಾ ಇದೆ. ಇಟ್ಸ್ ಎ ವಂಡರ್ಫುಲ್ ಅಂದರೆ ಈ ಫೀಲಿಂಗ್. ಅಂದರೆ ನಮ್ಮ ಜನರ ಮಧ್ಯೆ ಹೇಗೆ ಭಾವನಾತ್ಮಕವಾದ ಸ್ಪಂದನ ಇರುತ್ತೆ ಅನ್ನೋದಕ್ಕೆ ಇದೊಂದು ಉದಾಹರಣೆ. ರಾಮ ಮಂದಿರ ಕಟ್ಟಿದ ಮೇಲೆ ಮೊದಲ ಬಾರಿಗೆ ಮೋದಿಜಿಯವರು ನಮ್ಮ ಊರಿಗೆ ಬರ್ತಿದ್ದಾರೆ, ನಾವು ಅವ್ರಿಗೆ ಧನ್ಯವಾದ ಸಲ್ಲಿಸಬೇಕು ಅನ್ನುವಂಥದ್ದು. ಹೀಗೆ ಅನೇಕ ರೀತಿಯಲ್ಲಿ ಜನ ಈ ಸಮಾವೇಶಕ್ಕೆ ಬರೋದಕ್ಕೆ ಸಿದ್ಧ ಆಗಿದ್ದಾರೆ. ಕೆಲವು ಕಡೆ ಇಲ್ಲಿ ಬೈಕ್ ರ್ಯಾಲಿ ಮೂಲಕ ಬರ್ತಾರೆ, ಕೆಲವು ಕಡೆ ಮೆರವಣಿಗೆ ಮೂಲಕ ಬರ್ತಾರೆ, ಕೆಲವು ದೂರದಿಂದ ಬರೋರು ವಾಹನದ ಮೂಲಕ ಬರ್ತಾರೆ ಅವರವರು. ಹೀಗೆ ದೊಡ್ಡ ಪ್ರಮಾಣದಲ್ಲಿ ಇಲ್ಲಿ ಸೇರೋದಕ್ಕೆ ನಾವೇನು ಆ ವ್ಯವಸ್ಥೆ ಮಾಡಿದ್ದೇವೆ, ಅಂದರೆ ಇಲ್ಲಿ ಯೋಜನೆಗಳು ಮಾಡ್ತಿದ್ದೇವೆ. ಇವತ್ತು ಪರ್ಮಿಷನ್ ಎಲ್ಲ ತೆಗೆದುಕೊಂಡ ನಂತರ ಈಗ ಮಧ್ಯಾಹ್ನದಿಂದ ಕೆಲಸ ಶುರುವಾಗಿದೆ. ನಾಳೆ ನಾಡಿದ ಒಳಗೆ ಕೆಲಸ ಮುಗಿಯುತ್ತೆ. ಭಾನುವಾರ ನಮ್ಮ ಈ ಕಾರ್ಯಕ್ರಮದ ಅಷ್ಟೊತ್ತಿಗೆ, ಮುಂಚಿನ ದಿನ ರಾತ್ರಿ ಅಷ್ಟೊತ್ತಿಗೆ ಎಲ್ಲ ಮುಗಿಸ್ಕೊಡ್ಬೇಕು ಅಂತ ನಾವು ಹೇಳಿದ್ದೇವೆ. ಪ್ರಧಾನಿ ಮೋದಿಯವರಿಗೆ ಧನ್ಯವಾದ ಸಲ್ಲಿಸುವ ಜನಾಭಿಪ್ರಾಯ ಬಹುದೊಡ್ಡ ಪ್ರಮಾಣದಲ್ಲಿ ಕಾಣಿಸುತ್ತಿದೆ. ಶೌಚಾಲಯ, ಉಜ್ವಲ ಗ್ಯಾಸ್, ರೈತರು, ಮನೆ ಸೇರಿದಂತೆ ಅನೇಕ ಸೌಲಭ್ಯ ಪಡೆದ ಜನತೆ ಮೋದಿಯವರನ್ನು ಕಾಣಲು ಹಂಬಲಿಸಿದೆ. ಇಡೀ ಕ್ಷೇತ್ರದಲ್ಲಿ ಓಡಾಡಿದಾಗ ಜನತೆ ಮೋದಿಯವರನ್ನು ಕಾಣಲು ದೊಡ್ಡ ಸಂಖ್ಯೆಯಲ್ಲಿ ಪಾಲ್ಗೊಳ್ಳಲು ಉತ್ಸುಕರಾಗಿದ್ದನ್ನು ಕಂಡಿದ್ದೇನೆ. ಇನ್ನೊಂದೆಡೆ ರಾಮ ಮಂದಿರ ಕಟ್ಟಿದ ಮೇಲೆ ನಡೆಯುತ್ತಿರುವ ಮೊದಲ ಚುನಾವಣೆ ಇದಾಗಿದೆ. ಹೀಗಾಗಿ ಮೋದಿ ಅವರನ್ನು ಕಂಡು ಧನ್ಯವಾದ ಸಮರ್ಪಿಸುವ ಉತ್ಸಾಹ ಜನರಲ್ಲಿ ಜಾಸ್ತಿ ಇದೆ. ಜನರ ಭಾವನಾತ್ಮಕ ಸ್ಪಂದನೆ ಹೇಗಿರುತ್ತದೆ ಎಂಬುದಕ್ಕೆ ಇದೊಂದು ಉದಾಹರಣೆ. ಹಲವರು ಬೈಕ್ ರ್ಯಾಲಿ, ಮೆರವಣಿಗೆ ಮೂಲಕವೂ ಇಲ್ಲಿಗೆ ಆಗಮಿಸಲು ಸಿದ್ಧತೆ ಮಾಡಿಕೊಂಡಿದ್ದಾರೆ ಎಂದರು. ಶಿರಸಿ ನಮ್ಮ ಜಿಲ್ಲೆಯ ಒಂದು ಪ್ರಮುಖವಾದಂತಹ ಕೇಂದ್ರ, ನಮ್ಮೆಲ್ಲರಿಗೆ ಗೊತ್ತಿದೆ. ಹಿಂದಿನ ವಿಧಾನಸಭೆ ಚುನಾವಣೆ ಸಂದರ್ಭದಲ್ಲಿ ಕಾರವಾರ ಅಂಕೋಲಾದ ಮಧ್ಯೆ ಚುನಾವಣಾ ಪ್ರಚಾರಕ್ಕೆ ನರೇಂದ್ರ ಮೋದಿಜಿಯವರು ಬಂದಿದ್ದನ್ನು ನಾನು ಈ ಸಂದರ್ಭದಲ್ಲಿ ಸ್ಮರಿಸ್ಕೊಳ್ತೀನಿ. ನರೇಂದ್ರ ಮೋದಿಜಿಯವರು ನಾಡಿದ್ದು ಭಾನುವಾರದ ಬರ್ತಾ ಇರುವಂಥ ಕಾರ್ಯಕ್ರಮದ ಸ್ಥಳದ ಒಂದು ವೀಕ್ಷಣೆಗೆ ನಾವೆಲ್ಲ ನಮ್ಮ ಪ್ರಮುಖರು ಬಂದಿದ್ದೇವೆ. ನಮ್ಮ 1 ಲಕ್ಷಕ್ಕೂ ಮೀರಿ ಸಾರ್ವಜನಿಕರನ್ನು, ಮತದಾರರನ್ನು ಈ ಒಂದು ಪ್ರಚಾರ ಸಭೆಯಲ್ಲಿ ಸೇರಿಸಬೇಕು ಅಂತ ನಾವೆಲ್ಲರೂ ನಿರ್ಧಾರ ಮಾಡಿದ್ದೇವೆ. ಇದು ಜರ್ಮನ್ ಟೆಂಟ್. ಇದು ನನಗೆ ಗೊತ್ತಿದ್ದ ಹಾಗೆ ಶಿರಸಿಯಲ್ಲಿ ಮೊದಲನೇ ಬಾರಿಗೆ ಈ ಜರ್ಮನ್ ಟೆಂಟನ್ನು ನಾವು ಬಳಸಿ ಸಾರ್ವಜನಿಕ ಕಾರ್ಯಕ್ರಮಗಳನ್ನು ನಾವು ಮಾಡ್ತಾ ಇದ್ದೇವೆ. ಇದು ನಮ್ಮ ತಿಬ್ಬಾದೇವಿ ಟೆಂಟ್ ಹೌಸ್ ಅನ್ನುವಂಥವರು ಇದನ್ನು ಮಾಡ್ತಾ ಇದ್ದಾರೆ, ಬೆಂಗಳೂರಿನವರು. ನರೇಂದ್ರ ಮೋದಿ ಅವರು 2008ರಲ್ಲಿ ಗುಜರಾತ್ ಮುಖ್ಯಮಂತ್ರಿಯಾಗಿ ಶಿರಸಿಗೆ ಆಗಮಿಸಿದ್ದರು. ವಿಕಾಸಾಶ್ರಮ ಬಯಲಿನಲ್ಲಿ ಅವರು ಸಾರ್ವಜನಿಕ ಸಭೆ ನಡೆಸಿದ್ದರು. ಶಿರಸಿ ಸಿದ್ದಾಪುರಕ್ಕೆ ಮೊದಲ ಬಾರಿ ನಿಂತಾಗ ಅವರು ಆಗಮಿಸಿ ನನಗಾಗಿ ಮತ ಯಾಚಿಸಿದ್ದರು. ಹಿಂದಿನ ವಿಧಾನಸಭಾ ಚುನಾವಣೆ ವೇಳೆ ಮೋದಿ ಅವರು ಜಿಲ್ಲೆಗೆ ಆಗಮಿಸಿ ಪ್ರಚಾರ ನಡೆಸಿದ್ದರು. ಶಿರಸಿಯ ಇತಿಹಾಸದಲ್ಲಿ ಪ್ರಧಾನಿಯೊಬ್ಬರು ಬರುತ್ತಿರುವುದು ಮೊದಲ ಬಾರಿಯಾಗಿದೆ ಎಂದ ಕಾಗೇರಿ, ಮಾರಿಕಾಂಬಾ ಜಿಲ್ಲಾ ಕ್ರೀಡಾಂಗಣದಲ್ಲಿ ಸಭೆ ನಡೆಸಲು ಇಂದು ನಮಗೆ ಅನುಮತಿ ಲಭಿಸಿದೆ. 1-2 ದಿನದಲ್ಲಿ ಪಾರ್ಕಿಂಗ್ ಸೇರಿದಂತೆ ಎಲ್ಲವೂ ಸ್ಪಷ್ಟ ಚಿತ್ರಣ ನೀಡಲಿದ್ದೇವೆ. ಮಾರಿಕಾಂಬಾ ಜಿಲ್ಲಾ ಕ್ರೀಡಾಂಗಣಕ್ಕೆ ಯಾವುದೇ ರೀತಿಯ ಧಕ್ಕೆಯಾಗದಂತೆ ಜರ್ಮನ್ ಟೆಂಟ್ ನಿರ್ಮಿಸುತ್ತಿದ್ದೇವೆ. 1 ಲಕ್ಷಕ್ಕೂ ಮೀರಿ ಜನ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳುತ್ತಾರೆ ಎಂದರು.
ಈ ವೇಳೆ ಬಿಜೆಪಿ ಪ್ರಮುಖರಾದ ಸದಾನಂದ ಭಟ್, ಆನಂದ್ ಸಾಲೇರ್, ಗುರುಪ್ರಸಾದ್ ಹೆಗಡೆ, ಶ್ರೀನಿವಾಸ್ ಹೆಬ್ಬಾರ್, ಸುರೇಶ್ ಚಂದ್ರ ಹೆಗಡೆ, ಗಣಪತಿ ನಾಯ್ಕ್, ನಂದನ್ ಸಾಗರ್, ಗಣೇಶ್ ಪ್ರಭು, ಕುಮಾರ್ ಬೋರ್ಕರ್ ಇತರರಿದ್ದರು. ನುಡಿಸಿರಿ ನ್ಯೂಸ್ ಡೆಸ್ಕ್ ಹೊನ್ನಾವರ.